ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ರುಂಡಮಾಲೆ ಅಂತ ಅಲ್ವಾ. ನಾವು ಭಕ್ತಿ ಮಾರ್ಗದಲ್ಲಿ ಮೂರ್ತಿಗಳಿಗೆ ಹೂವಿನ ಮಾಲೆಯನ್ನ ಹಾಕ್ತೀವಿ. ಹಾಗೇನೆ ತುಳಸಿಯ ಮಾಲೆ, ಪತ್ರೆಯ ಮಾಲೆ, ಇವತ್ತು ವೀಳ್ಯದೆಲೆಯ ಮಾಲೆಯನ್ನು ಕೂಡ ಮೂರ್ತಿಯ ಕೊರಳಲ್ಲಿ ಹಾಕ್ತಾರೆ. ಹಾಗೆ ರುಂಡಮಾಲೆ, ರುಂಡ ಅಂತಂದ್ರೇನು? ರುಂಡ ಅಂತಂದ್ರೆ ತಲೆ ಇದಿಷ್ಟು ಅಲ್ವಾ, ರುಂಡ. ರುಂಡ ಮತ್ತು ಮುಂಡ ಅಂತ ಹೇಳ್ತಾರೆ. ಅಂದ್ರೆ ಒಂದು ಶರೀರದಿಂದ ಈ ರುಂಡ ಬೇರೆ ಆದಾಗ ಏನಾಗ್ತದೆ ಹೇಳಿ? ಸಾವು ಅಂತ ಹೇಳ್ತಾರೆ ಅಲ್ವಾ. ಯಾರನ್ನ ಸಾಯಿಸ್ಬೇಕಾದ್ರೆ ಏನ್ ಮಾಡ್ತಾರೆ? ತಲೆಯನ್ನ ಕಡಿತಾರೆ. ಅದಕ್ಕಾಗಿ ರುಂಡ ಅಂತಂದ್ರೆ ಏನು ಅಂತಂದ್ರೆ, ಯಾವ ಮಗು ತನ್ನ ಜೀವನವನ್ನ ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದೆಯೋ, ನಾವ್ಯಾರು? ಆತ್ಮಗಳು ಅಲ್ವಾ. ಭಗವಂತ ನಮ್ಗೆ ತಮ್ಮ ಪರಿಚಯವನ್ನ ಕೊಟ್ಟಿದ್ದಾರೆ. ನಮ್ಮ ತನು, ಮನ, ಧನ, ಜನ, ಜೀವನ ಈ ಎಲ್ಲವನ್ನೂ ಕೂಡ ಯಾರು ಭಗವಂತನಿಗೆ ಸಮರ್ಪಣೆ ಮಾಡಿದಾರೋ, ಬಾಬಾ ಹೇಳ್ತಾರೆ ಕಾಶಿ ಕಲ್ವಟ್ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ಏನ್ ಮಾಡ್ತಾರೆ? ಕಾಶಿ ಕಲ್ವಟರು ಒಬ್ರು ಸುಸೈಡ್, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕಂದ್ರೆ ನಮ್ಗೆ ಸ್ವರ್ಗ ಸಿಗ್ತದೆ ಅಂತ ಹೇಳ್ಬಿಟ್ಟು ಹೇಳುವಂತ ಒಂದು ಅವರಿಗೆ ನಂಬಿಕೆ ಇರ್ತದೆ ಅಲ್ವಾ. ಇನ್ನು ಕೆಲವರು ತಮ್ಮ ಜೀವನದಲ್ಲಿ ಹಿಮಾಲಯಕ್ಕೆ ಹೋಗ್ಬಿಟ್ಟು ತಪಸ್ಸನ್ನ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಜೀವನವನ್ನ ಭಗವಂತನಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಿದ್ರೆ ಪ್ರಶ್ನೆ ಬರ್ತದೆ, ಇಲ್ಲಿ ರುಂಡವನ್ನ ಮಾತ್ರ ಯಾಕೆ ತೋರಿಸಿದ್ದಾರೆ, ಶರೀರವನ್ನ ಯಾಕೆ ತೋರಿಸಿಲ್ಲ? ಶರೀರ ಸಹಿತ ಮಾಲೆ ಮಾಡ್ಬೋದಿತ್ತಲ್ವಾ, ರುಂಡ ಮಾತ್ರ ಯಾಕೆ ತೋರಿಸಿದ್ದಾರೆ? ಯಾಕೆ ತೋರಿಸಿದ್ದಾರೆ? ಆತ್ಮ, ಮನಸ್ಸು, ಬುದ್ಧಿ ರುಂಡದಲ್ಲಿರೋದು ಅಂತ. ಯಾಕೆಂದ್ರೆ ಬಾಬಾ ಹೇಳ್ತಾರೆ, ನನಗೆ ಈಶ್ವರಿ ಸೇವೆಗೆ ಇಷ್ಟ ಸಾಕತ್ತೆ ಬಾಬನಿಗೆ. ಎಷ್ಟು ಸಾಕು? ಬ್ರಹ್ಮ ಬಾಬಾ ಅವರ ಮುಖ ಮಾತ್ರ ತಾನು ಉಪಯೋಗ ಮಾಡ್ತಾರೆ. ಶಿವಬಾಬಾ ಏನಾದ್ರು ಊಟ ಮಾಡ್ತಾರ? ಇಲ್ಲ ತಾನೆ. ಅವರು ಅಭೋಕ್ತ ತಾನೆ. ಅವರಿಗೆ ಬೇಕಾಗಿರೋದೇನು? ದೃಷ್ಟಿ, ಮಾತಾಡ್ಲಿಕ್ಕೆ ಒಂದು ಮುಖ, ಮಕ್ಳು ಏನ್ ಹೇಳ್ತಾರೋ ಕೇಳ್ಲಿಕ್ಕೆ ಒಂದು ಕಿವಿ. ಇಷ್ಟಿದ್ರೆ ಅವರಿಗೆ ಸಾಕು ಅಲ್ವಾ. ಉಳಿದಿದ್ದದ ಅವ್ರಿಗೆ ಏನಿಲ್ಲ ಅವಶ್ಯಕತೆ ಇಲ್ಲ. ಓಕೆ, ಉಳಿದಿದ್ದು ಯಾವ್ದಕ್ಕೆ? ನಾವು ಶರೀರಕ್ಕೆ ಆಹಾರ ಕೊಡ್ತೀವಿ, ಅದೆಲ್ಲ ಶರೀರ ಸಿಸ್ಟಮ್ಸ್ ರನ್ನಿಂಗ್ ಆಗ್ಲಿಕ್ಕೆ ಇರುವಂತದ್ದು ವ್ಯವಸ್ಥೆ. ಅದಕ್ಕಾಗಿ ಯಾವ ಮಗು ತನ್ನ ಜೀವನವನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದರೂ ಕೂಡ ಭಗವಂತ ಅದನ್ನ ತನ್ನ ಕೊರಳಿನ ಹಾರವಾಗಿ ಏನ್ ಮಾಡ್ಬೇಕು? ಉಪಯೋಗ ಮಾಡ್ಕೊಳ್ಬೇಕು. ಅಂದ್ರೆ ಅವರು ಸಂಪೂರ್ಣ ಸಮರ್ಪಣೆಯಾಗಿ ಅವರ ಒಂದು ಮುಖ, ಅವರ ಮನಸ್ಸು, ಸಂಸ್ಕಾರ, ಸಂಕಲ್ಪ ಸಂಪೂರ್ಣವಾಗಿ ಯಾರು ಉಪಯೋಗ ಮಾಡಬೇಕು? ಬಾಬದಾದ ಉಪಯೋಗವನ್ನು ಮಾಡಿದಾಗ ಅವಾಗ ನಾವು ಯಾವ್ದಲ್ಲಿ ಬರ್ತೀವಿ? ರುಂಡಮಾಲೆಯಲ್ಲಿ ಬರ್ತೀವಿ. ಅಂದ್ರೆ ಇಲ್ಲಿ ಭಗವಂತ ಹೇಳೋದು ರುಂಡಮಾಲೆ ಅಂದ್ರೆ ಒಂದು ನೆನಪಿನ ಅರ್ಥ ಅಷ್ಟೇ. ಇಲ್ಲಿ ಶಾರೀರಿಕವಾಗಿ ನೀವು ಸುಸೈಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಜೀವನಕ್ಕೆ ಅರ್ಪಣೆ ಮಾಡಬೇಕು ಅಂತಲ್ಲ. ಇಲ್ಲಿ ಆತ್ಮ ಶರೀರದ ಒಳಗಡೆಗೆ ಇದ್ದು ಬಿಟ್ಟು ಏನ್ ಮಾಡುವಂಥದ್ದು? ತನ್ನ ಜೀವನವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು. ಅಂದ್ರೆ ಆತ್ಮೀಯರೇ, ನಾವು ಮಾಲೆಯಲ್ಲಿ ಯಾವಾಗ ಬರ್ತೀವಿ ಅಂತಂದ್ರೆ, ಒಂದು ಭಗವಂತನ ಮಗು ಆಗ್ತೀವಿ, ಜನ್ಮ ಆಗತ್ತೆ, ಪಾಲನೆ ಆಗತ್ತೆ, ಶಿಕ್ಷಣ ಸಿಗತ್ತೆ, ಸಂಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಭಗವಂತನ ಉಪಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದರ ಲಾಭನೂ ಕೂಡ ಪಡಿತೀವಿ. ಆಮೇಲೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಈಶ್ವರ್ಯ ಕಾರ್ಯಕ್ಕೆ ಏನ್ ಮಾಡ್ತೀವಿ? ಸಮರ್ಪಣೆ. ಅದಕ್ಕೆ ಬಾಬಾ ಹೇಳ್ತಾರೆ ಸರೆಂಡರ್. ಏನ್ ಹೇಳ್ತಾರೆ? ಸರೆಂಡರ್. ಸರೆಂಡರ್ ಅಂತಂದ್ರೆ ಸಿರ್ ತೇರಾ ಅಂಡರ್ ಅಂತ. ತಲೆಯನ್ನೇನ್ ಮಾಡೋದಕ್ಕೆ ಸಮರ್ಪಣೆ ಮಾಡುವಂಥದ್ದು ಸಂಪೂರ್ಣವಾಗಿ ನಮ್ಮ ಜೀವನವನ್ನ. ಅಂದ್ರೆ ಸರೆಂಡರ್ ಅಂತಂದ್ರೆ ಕೇವಲ ಸೇವಾ ಕೇಂದ್ರದಲ್ಲಿರೋರು, ಮೌಂಟ್ ಅಬೂನಲ್ಲಿರೋರು ಮಾತ್ರ ಅಲ್ಲ. ನಾವು ಎಲ್ಲೇ ಇರ್ಲಿ, ಗೃಹಸ್ಥ ವ್ಯವಹಾರದಲ್ಲಿದ್ರು ಕೂಡ ನಿಮ್ಮ ಎಲ್ಲ ಸಮಯ, ಸಂಕಲ್ಪ, ಶ್ವಾಸ, ಕರ್ಮ, ಕರ್ಮೇಂದ್ರಿಯ ಕರ್ಮದ ಫಲವನ್ನು ಕೂಡ ಯಾರಿಗೆ ಸಮರ್ಪಣೆ ಮಾಡಬೇಕು? ಭಗವಂತನಿಗೆ. ಕರ್ಮದ ಆದಿಯಿಂದ ಹಿಡಿದು, ಕರ್ಮದ ಸಮಯದಿಂದ ಹಿಡಿದು, ಕರ್ಮದಿಂದ ಬರುವಂತ ಫಲದಿಂದ ಹಿಡಿದು, ಕರ್ಮೇಂದ್ರಿಯದಿಂದ ಹಿಡಿದು ಎಲ್ಲವನ್ನೂ ಕೂಡ ಯಾವ ಮಗು ಸಂಗಮ ಯುಗದಲ್ಲಿ ನಿರಂತರವಾಗಿ ಸಮರ್ಪಣೆ ಮಾಡಿದರೋ ಅವರಿಗೇನ್ ಹೇಳ್ತಾರೆ? ರುಂಡಮಾಲೆ.
ಹೌದು, ಬಾಬಾ 33 ಕೋಟಿ ಆತ್ಮಗಳಿಗೆ ಆ ಅವಕಾಶವನ್ನು ಕೊಡ್ತಾರೆ. ಅದೆಲ್ಲರೂ ರುಂಡಮಾಲೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸರ್ವ ಸಮರ್ಪಣ ಸದಾ ಆಗೋದಿಲ್ಲ ಅಲ್ವಾ? ಕೆಲವರು ತನುವನ್ನ ಕೊಡ್ತಾರೆ, ಕೆಲವರು ಮನವನ್ನ ಕೊಡ್ತಾರೆ, ಕೆಲವರು ಧನವನ್ನ ಕೊಡ್ತಾರೆ, ಮತ್ತು ಕೆಲವೊಂದು ಸಮಯ ಮಾತ್ರ ಕೊಡ್ತಾರೆ, ಆದ್ರೆ ಸದಾ ಕೊಡೋದಿಲ್ಲ. ಅದಕ್ಕೆ ಬೆರಳೆಣಿಕೆಯಷ್ಟು ಆತ್ಮಗಳು ಮಾತ್ರ ಭಗವಂತನಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ತಾರೆ. ಅದಕ್ಕಾಗಿ ಅಲ್ಲಿ ಏನು ಮಾಡಿದ್ದಾರೆ, ಶಂಕರನ ಕೊರಳಲ್ಲಿ ಏನ್ ತೋರಿಸಿದ್ದಾರೆ, ರುಂಡಮಾಲೆ. ಯಾಕೆ 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 ಅಂತಂದ್ರೆ ಭಗವಂತನಿಗೆ ನಮ್ಮ ಮುಖ ಬೇಕಾಗಿರೋದು ಯಾವಾಗ, ವಿನಾಶದ ಸಮಯದಲ್ಲಿ. ಶಂಕರ ಯಾರು? ಶಂಕರನ ಮೂಲಕ ವಿನಾಶ, ಹೌದಾ? ಭಗವಂತ ನಿರಾಕಾರ ಅಂತ ಗೊತ್ತಿಲ್ಲದೆ ಇರುವಂತ ಕಾರಣದಿಂದ ಶಿವನ ಜಾಗದಲ್ಲಿ ಯಾರನ್ನು ತೋರಿಸಿದ್ದಾರೆ, ಶಂಕರನಿಗೆ ತೋರಿಸ್ಬಿಟ್ಟು ನಾವು ಕೂಡ ಒಂದು ಶರೀರಧಾರಿ ಅಂತ ಬಿಟ್ಟು ಏನ್ ಮಾಡಿದ್ದಾರೆ, ಅಲ್ಲಿ ಮುಖವನ್ನ ತೋರಿಸಿದ್ದಾರೆ. ಅಂತಹ ಆತ್ಮಗಳ ಶರೀರವನ್ನ, ಮುಖವನ್ನ, ಅವರ ಕಣ್ಣನ್ನ ಭಗವಂತ ಏನ್ ಮಾಡ್ತಾರೆ, ಈಶ್ವರಿ ಸೇವೆಗೆ ಉಪಯೋಗವನ್ನು ಮಾಡ್ತಾರೆ. ಅದಕ್ಕಾಗಿ ಅಲ್ಲಿ ರುಂಡಮಾಲೆಯನ್ನ ತೋರಿಸಿದ್ದಾರೆ. ರುಂಡಮಾಲೆ ಅಂತಂದ್ರೆ ಭಗವಂತನನ್ನು ನಾವು ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡ ಮೇಲೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಈಶ್ವರಿ ಸೇವೆಗೆ ಏನ್ ಮಾಡೋದು, ಸಮರ್ಪಣೆ ಮಾಡುವಂಥದ್ದು. ಸರಿ, ಕೆಲವೊಬ್ರು ಹೇಳ್ತಾರೆ ನಾವು ಸಂಪೂರ್ಣವಾಗಿ ಸೇವೆಗೆ ಸಮರ್ಪಣೆ ಆಗಿಲ್ಲಪ್ಪ, ಸ್ವಲ್ಪನೇ ಆಗಿದ್ದೀವಿ. ಅವಾಗ ಏನಾಗ್ತದೆ, ಹೇಳ್ತಲ್ಲ, ನೀವು ಭಗವಂತನ ಕೈಯಲ್ಲಿ ಬಲಗೈ ಅಂತ ಹೇಳ್ತಾರ, ರೈಟ್ ಹ್ಯಾಂಡ್ ಅಲ್ವಾ? ಕೆಲವೊಂದು ಸಮಯ ಮಾತ್ರ ಮಾಡಿದ್ರೆ ನೀವೇನಾಗ್ತೀರಿ, ಬಲಗೈ ಆಗ್ಬಿಡ್ತೀರಾ. ಕೆಲವೊಂದ್ಸಲ ಎಡಗೈ ಕೂಡ ಏನಾಗ್ಬೋದು, ಆಗ್ಬೋದು. ಎಡಗೈ ಅಂತಂದ್ರೇನು, ತಗೊಳ್ಳೋದು. ಬಲಗೈ ಅಂತಂದ್ರೇನು, ಕೊಡೋದು. ಬಾಬನಿಂದ ತಗೊಂಡ್ರೆ ನೀವೇನಾಗ್ತೀರಿ, ಎಡಗೈ ಆಗ್ತೀರಿ. ಓಕೆ, ಬಾಬನಿಂದ ಬೇರೆ ಕೊಟ್ಟಿದ್ರೆ ನೀವೇನಾಗ್ತೀರಿ, ಬಲಗೈ ಆಗ್ತೀರಾ ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಈಶ್ವರಿ ಸೇವೆಯಲ್ಲಿ ನೀವು ಸಂಪೂರ್ಣವಾಗಿ ಬಲಿಹಾರಿ ಆಗಿದ್ದೀರಾ. ಅದರ ನೆನಪಿನ ಅರ್ಥನೇ ದೇವರ ಎದುರುಗಡೆಗೆ ಕುರಿಯನ್ನ, ಕೋಳಿಯನ್ನ ಬಲೆ ಕೊಡ್ತಾರೆ ಅಲ್ವಾ? ಕುರಿಯಾಗಿ ಬಲೆ ಕೊಡ್ತಾರೆ, ಕುರಿಯನ್ನ ಯಾಕೆ ಬಲೆ ಕೊಡ್ತಾರೆ? ಕುರಿ ಏನ್ ಹೇಳತ್ತೆ, ತಿನ್ಲಿಕ್ಕೆ ಅದನ್ನ ಸಾಯಿಸೋದು ಬೇರೆ, ದೇವರಿಗಂತ ಬಲೆ ಕೊಡೋದು ಬೇರೆ ಅಲ್ವಾ? ಕುರಿಯನ್ನ ಯಾಕೆ ಬಲೆ ಕೊಡ್ತಾರೆ? ಕುರಿ ಬಾಯಲ್ಲಿ ಮೇ 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 ಹೇಳ್ತಾ ಇರ್ತದಂತೆ. ಮೇ ಅಂತಂದ್ರೆ ಏನು, ಹಿಂದಿ ನಾನು 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 ಅಂತ ಅಲ್ವಾ? ಹಾಗೆ ಇಲ್ಲೂ ಕೂಡ ನಾವೇನ್ ಮಾಡ್ತಿರ್ತೀವಿ, ನಾನು ಜ್ಞಾನ ಹೇಳಿದ್ದು, ನಾನು ಕೋರ್ಸ್ ಕೊಟ್ಟಿದ್ದು, ನಾನು ಇವರಿಗೆ ಪರಿಚಯ ಕೊಟ್ಟಿದ್ದು, ನಾನು ಮೌಂಟ್ ಆಬು ಕರ್ಕೊಂಡು ಹೋಗಿದ್ದು. ಹಾಗೆ ಯಾವ್ದನ್ನ ಬಲಿ ಕೊಡ್ಬೇಕು, ಆ ನಾನು ಹೇಳುವಂತ ಅಭಿಮಾನವನ್ನ ನೀವೇನ್ ಮಾಡ್ಬೇಕಾಗ್ತದೆ, ಬಲಿ ಕೊಡ್ಬೇಕಾಗತ್ತೆ. ಯಾರಿಗೆ? ಪರಮಾತ್ಮನಿಗೆ. ಅದಕ್ಕಾಗಿ ಅಲ್ಲಿ ಏನ್ ಮಾಡಿದ್ದಾರೆ, ಕುರಿಯನ್ನ ತೋರಿಸಿದ್ದಾರೆ, ಹರಕೆಯ ಕುರಿ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕಾಗಿ ನಾವು ಭಗವಂತನಿಗೆ ಸಮರ್ಪಣೆ ಆಗಿರುವಂತ ನೆನಪಿನ ಅರ್ಥ ಯಾವುದು, ರುಂಡಮಾಲೆ. ಅಂದ್ರೆ ಸಮರ್ಪಣೆ ಅಂತ ಶರೀರವನ್ನು ಸುಸೈಡ್ ಮಾಡ್ಕೊಳ್ಳೋದಲ್ಲ, ನಮ್ಮ ಸಮಯ ಸಂಕಲ್ಪವನ್ನು ಸಂಪೂರ್ಣವಾಗಿ ಯಾರಿಗೆ ಸಮರ್ಪಣೆ ಮಾಡಬೇಕು, ಓಕೆ. ರುಂಡ ಮತ್ತು ಮುಂಡ ಬೇರೆ ಆಯ್ತು ಅಂತ ತಿಳ್ಕೊಳ್ಳಿ. ಓಕೆ, ಆವಾಗ ಆ ಶರೀರದಿಂದ, ಆ ರುಂಡದಿಂದ ಆಹಾರ ತಿನ್ಲಿಕ್ಕೆ ಆಗತ್ತಾ? ಶರೀರದ ನಿರ್ವಹಣೆ ಯಾವುದೇ ಕರ್ಮ ಮಾಡ್ಲಿಕ್ಕೆ ಆಗತ್ತಾ? ಇಲ್ವಲ್ಲ. ಅದಕ್ಕಾಗಿ ಕೇವಲ ಆ ಒಂದು ಜ್ಞಾನವನ್ನ ಹೇಳೋದಕ್ಕೆ ಯೋಗವನ್ನು ಮಾಡಲಿಕ್ಕೆ, ಓಕೆ, ಯೋಗ ಮಾಡ್ಲಿಕ್ಕೆ ಇಷ್ಟು ಮುಖ ಇದ್ರೆ ಸಾಕು ತಾನೆ? ಶರೀರದ ಅವಶ್ಯಕತೆ ಇದೆಯಾ? ಇಲ್ಲ ಅಲ್ವಾ? ಅಷ್ಟನ್ನ ಮಾತ್ರ ಏನ್ ಮಾಡ್ತೀರಾ ನೀವು, ಭಗವಂತನಿಗೆ ಸಮರ್ಪಣೆ ಮಾಡ್ತೀರಾ. ಅಷ್ಟು ಸಮರ್ಪಣೆ ಆಗಿದ್ದೀರಾ ಅಥವಾ ಭಗವಂತನ ಕೊರಳಿನ ಹಾರ ಆಗಿದ್ದೀರಾ ಅಂತ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಅದಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ ಗೊತ್ತಾ, ರುಂಡ ಮಾಲೆಯಲ್ಲೂ ಕೂಡ ಕೆಲವೊಂದು ರುಂಡ ಭಗವಂತನ ಹೃದಯದ ಹತ್ತಿರದಲ್ಲಿ ಇರ್ತದೆ, ಕೆಲವೊಂದು ದೂರದಲ್ಲಿ ಇರ್ತದೆ. ಅದರಲ್ಲೂ ಪರ್ಸೆಂಟೇಜ್, ಹೌದು ತಾನೆ? ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಮನೆಯ ಮಾಲೆಯಲ್ಲಿ ಕೆಲವೊಂದು ಏನಾಗಿರುತ್ತೆ, ಹತ್ತದಲ್ಲಿ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಂಬರ್ 1 ಪುರುಷಾರ್ಥ
ಅನುಸಾರ ಅಂತ ಬಿಟ್ಟಿರ್ತಾರೆ. ಅದಕ್ಕೆ ಅವರು ಕೆಲವೊಬ್ಬರು ಮಾತ್ರ ಇದೆ ಅಂದ್ರೆ ನೀವು ಭಗವಂತನ ಸತ್ಯವಾದಂತ ಯೋಗ್ಯವಾದಂತ ಬಾಬ್ ಸಮಾನ ಮಗು ಆಗಬೇಕು ಅಂತಂದ್ರೆ ಮೊದಲನೇ ಹಂತ ನಿಮ್ಮನ್ನ ನೀವು ಏನ್ ಮಾಡು ಸಮರ್ಪಣೆ ಮಾಡುವಂಥದ್ದು. ಯಾಕಂತಂದ್ರೆ ನಾವು ಆತ್ಮೇಲೆ ಅಜ್ಞಾನ ಅಂಧಕಾರದಲ್ಲಿದ್ದೀವಿ. ಯಾವ ಜ್ಞಾನ? ನಾನು ಶರೀರ, ಮನೆ ನಂದು, ಕುಟುಂಬ ನಂದು, ಸಂಸ್ಕಾರ ನಂದು, ಸಂಸಾರ ನಂದು, ಪ್ರಪಂಚನೇ ನಂದು ಅಲ್ವಾ? ಈ ಒಂದು ಅಜ್ಞಾನ ಅಂಧಕಾರದಲ್ಲಿ ಇರುವಂತ ಕಾರಣದಿಂದ ಆ ಅಜ್ಞಾನದಿಂದ ನಾನೇನ್ ಮಾಡ್ಬೇಕಾಗತ್ತೆ? ಹೊರಗಡೆಗೆ ಬರಬೇಕಾಗತ್ತೆ. ಒಂದು ಪ್ರಪಂಚದಲ್ಲಿ ಒಂದು ಹುಡುಗಿ ಅವಳಿಗೆ ಮದುವೆ ಆದಾಗ ಅವ್ರೇನ್ ಮಾಡ್ಬೇಕಾಗತ್ತೆ? ತಮ್ಮ ಶರೀರವನ್ನ ತೆಗೆದುಕೊಂಡು ಬಂದ್ಬಿಟ್ಟು ಪತಿ ಮನೆಗೆ ಬಂದ್ಬಿಟ್ಟು ತಮ್ಮ ಶರೀರವನ್ನ ಪತಿಗೆ ಏನ್ ಮಾಡ್ಬೇಕು? ಸಮರ್ಪಣೆ ಮಾಡಬೇಕಾಗ್ತದೆ. ಹಾಗೆ ನಾವು ಸಂಪೂರ್ಣವಾಗಿ ನಮ್ಮ ಜೀವನವನ್ನ ಯಾರಿಗೆ ಅರ್ಪಣೆ ಮಾಡಬೇಕು? ಪರಮಾತ್ಮನಿಗೆ ಯಾವ ಮಕ್ಕಳು ಸಂಗಮ ಯುಗದಲ್ಲಿ ಸಮರ್ಪಣೆ ಮಾಡ್ತಾರೋ ಅವರನ್ನ ಬಾಬಾ ಏನ್ ಮಾಡ್ತಾರೆ? ರುಂಡದ ರೂಪದಲ್ಲಿ ತಮ್ಮ ಜೊತೆಗೆ ಇಟ್ಕೊಳ್ತಾರೆ. ಯಾವಾಗ ಬೇಕಾದರೂ ಅವ್ರೇನ್ ಮಾಡ್ಬೋದು? ಆ ಆತ್ಮ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ಬಹುದು. ಯಾಕೆ 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 ಅಂತಂದ್ರೆ ಶರೀರ ಇದ್ರೆ 3 ಹೊತ್ತು ಊಟ ಮಾಡ್ಬೇಕು, ಹೌದಾ? ತಿಂದಿರೋ ಆಹಾರವನ್ನ ಕ್ಲೀನ್ ಮಾಡ್ಬೇಕು. ಬರೀ ರುಂಡ ಮಾತ್ರ ಇದ್ರೆ ಅವಶ್ಯಕತೆ ಇದೆ. ಹಾಗೆ ಆತ್ಮಿಕವಾಗಿ ಅಲ್ಲಿ ಸಮರ್ಪಣೆ ಆಗಿರೋದು ನೆನಪಿನ ಅರ್ಥವಾಗಿ ಅಲ್ಲಿ ರುಂಡಮಾಲೆಯನ್ನ ಏನ್ ಮಾಡಲಾಗಿದೆ? ಆತ್ಮೀಯರೇ ತೋರಿಸಲಾಗಿದೆ. ಮೊದಲು ಎಲ್ಲಿವರೆಗೆ ನೀವು ಸಮರ್ಪಣೆ ಆಗುವುದಿಲ್ಲವೋ ಅಲ್ಲಿವರೆಗೆ ಭಗವಂತ ನಿಮ್ಮನ್ನ ಸೇವೆಗೆ ಉಪಯೋಗ ಮಾಡ್ಕೊಳ್ಳಲ್ಲ. ಅದಕ್ಕೆ ಬರ್ತಾರೆ ಮನ್ ಮನಾಭವ. ನಿನ್ನ ಮನಸ್ಸನ್ನ ಎಲ್ಲ ಕಡೆಯಿಂದ ತೆಗೆದು ನನ್ನ ಕೈಯಲ್ಲಿ ಕೊಡೋದಿಲ್ವೋ ಅಲ್ಲಿವರೆಗೆ ನಾನು ನಿನ್ನನ್ನು ಸ್ವೀಕಾರ ಮಾಡೋದಿಲ್ಲ. ಇಲ್ಲಿ ರುಂಡ ಮತ್ತು ಮುಂಡ ಅದನ್ನು ಬೇರೆ ನಾವ್ ಮಾಡ್ಬೇಕು ಅಥವಾ ಬಾಬಾ ಮಾಡ್ತಾರೋ? ನಾವ್ ಮಾಡ್ಕೊಳ್ಬೇಕು. ನಾವ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ರುಂಡ ಮುಂಡ ಬೇರೆ ಮಾಡ್ಕೊಳ್ಬೇಕಂತ ಅರ್ಥ ಅಲ್ಲ. ಭಗವಂತನಿಗೆ ನಾವೇನ್ ಮಾಡ್ಬೇಕು? ಸಮರ್ಪಣೆ ಆಗ್ಬೇಕಾಗ್ತದೆ. ಅವರು ಬಂದ್ಬಿಟ್ಟು ನಮ್ಮ ತಲೆಯನ್ನೇನು ಕಡೆಯೋದಿಲ್ಲ, ನನಗೆ ಬೇಕು ಅಂತ ಮಾಡೋದಿಲ್ಲ. ಅವಕಾಶವನ್ನ ಕೊಟ್ಟಿರ್ತಾರೆ. ಯಾರು ಬೇಕು ಆ ಅವಕಾಶವನ್ನ ಏನ್ ಮಾಡ್ಬೋದು? ಉಪಯೋಗ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಈ ರೀತಿ ಸಂಗಮ ಯುಗದಲ್ಲಿ ಯಾವ ಮಕ್ಕಳು ತಮ್ಮ ಸಂಪೂರ್ಣ ಜೀವನವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೋ ಅವರನ್ನ ಭಗವಂತ ಹೃದಯದಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಹೃದಯದಲ್ಲಿ ಇಟ್ಟಿರ್ತಾರೆ. ಆ ಮಕ್ಕಳ ಸಂಪೂರ್ಣವಾದಂತ ಪಾಲೆ ಜವಾಬ್ದಾರಿ ಭಗವಂತಂದು. ಜೊತೆಗೆ ಆ ಆತ್ಮರ ತನುಮನವನ್ನ ಭಗವಂತ ಯಾವಾಗ ಬೇಕಾದ್ರೂ ಕೂಡ ಆ ಮೂಲ ಆತ್ಮನಿಗೆ ಕೇಳ್ದೇನೆ ಏನ್ ಮಾಡ್ಬೋದು? ಅವ್ರು ಉಪಯೋಗ ಮಾಡ್ಕೊಳ್ಬಹುದು. ಅಷ್ಟು ಅವ್ರು ಸದಾ ಕಾಲ ಈಶ್ವರ್ಯ ಕಾರ್ಯಕ್ಕೆ ಏನಾಗಿರ್ತಾರೆ? ಸಮರ್ಪಣೆ ಆಗಿರ್ತಾರೆ. ಈಶ್ವರ್ಯ ಕಾರ್ಯ ಮಾಡೋದು ಮಾತ್ರ ಅವ್ರದ್ದೇನಿರ್ತದೆ? ಅಟೆನ್ಷನ್ ಹೇಳುವಂಥದ್ದು ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ರುಂಡ ಮಾಲೆ. ಸರಿ, ಇಲ್ಲಿ ಈ ರುಂಡ ಮಾಲೆಯಲ್ಲಿ ಬರಬೇಕು ಅಂತಂದ್ರೆ ನಮ್ಮ ವೈಯಕ್ತಿಕ ಪುರುಷಾರ್ಥ ಸಾಧನೆ ತಪಸ್ಸು ಮೇನ್ ಇಂಪಾರ್ಟೆಂಟ್ ಆದ್ಮೇಲೆ ಇಲ್ಲಿ ಆ ರೀತಿ ನೀವು ಸಮರ್ಪಣೆ ಆದ್ರೆ ಮಾತ್ರ ನೆಕ್ಸ್ಟಿನ ಮಾಲೆಗೆ ನೀವೇನಾಗ್ತೀರಿ? ಯೋಗ್ಯತೆ ಹೇಳುವಂಥದ್ದು ಬರುತ್ತೆ. ರುಂಡ ಮಾಲೆ ನಂತರ ನೆಕ್ಸ್ಟ್ ಮಾಲೆ ಯಾವುದು? ವೈಜಯಂತಿ ಮಾಲೆ. ಅದಕ್ಕೆ ಇನ್ನೂ ಲೇಟ್ ಇದೆ. ಭಗವಂತ ಹೇಳ್ತಾರೆ ಎಷ್ಟೋ ಜನರು ನಾನು ತನುಮನ ಧನವನ್ನ ಕೊಡ್ತೇನೆ ಅಂತ ಬಿಟ್ಟು ಏನ್ ಮಾಡಿರ್ತಾರಂತೆ ಭಗವಂತನಿಗೆ ಅರ್ಪಣೆ ಆಗಿರ್ತಾರೆ. ಅದು ಎಲ್ಲರ ತನುಮನವನ್ನೂ ಕೂಡ ನಾನೇನ್ ಮಾಡೋದಿಲ್ಲ? ಸ್ವೀಕಾರ ಮಾಡೋದಿಲ್ಲ. ರುಂಡಮಾಲೆಯ ನಂತರ ಬರೋದು ರುದ್ರಮಾಲೆ. ಯಾವ ಮಾಲೆ? ರುದ್ರಮಾಲೆ. ರುದ್ರ ಅಂದ್ರೆ ಯಾರು? ಶಿವ. ಅಲ್ಲಿ ಸಮರ್ಪಣೆ ಆದ ಮೇಲೆ ಸಮರ್ಪಣೆ ಆಗಿರುವಂತ ಕೆಲವರನ್ನ ಮಾತ್ರ ಆಯ್ಕೆ ಮಾಡಿಬಿಟ್ಟು ಅದನ್ನ ಮಾಲೆ ಮಾಡ್ಬಿಟ್ಟು ಏನ್ ಮಾಡ್ತಾರಂತೆ ಭಗವಂತ? ಕುತ್ತಿಗೆಗೆ ಹಾಕೊಳ್ತಾರೆ. ಅಲ್ಲಿ ಎದುರುಗಡೆಗೆ ಎಲ್ಲರೂ ಸರೆಂಡರ್ ಆಗಿದ್ದಾರೆ. ಅದು ಎಲ್ಲರನ್ನು ಅವರು ಮಾಲೆ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿದ್ದಿಲ್ಲ? ಮಾಲೆ ಮಾಡ್ಕೊಳ್ಬೇಕು ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಬೇಕಾದಷ್ಟಿದೆ, ಎಲ್ಲ ಹೂಗಳು ಮಾಲೆಗಳಾಗ್ಬಿಡ್ತಾವ. ನಾವು ಸಮರ್ಪಿತ ಆದ ಮೇಲೆ ಆ ರುದ್ರನ ಕೊರಳಿಗೆ ನಾವೇನಾಗ್ಬೇಕು? ಹಾರವಾಗ್ಬೇಕು. ಅಂತಂದ್ರೆ ನಿಮ್ಮ ಮನಸ್ಸನ್ನೇನು ಆತ್ಮೀಯರೇ ಪರಮಾತ್ಮನಿಗೆ ಕೊಟ್ಟಿದ್ದೀರಿ. ಆದ್ರೆ ಪರಮಾತ್ಮ ಉಪಯೋಗ ಮಾಡಿದ್ರೆ ಮಾತ್ರ ಏನಾಗ್ತದೆ? ಅದ್ರ ಬೆಲೆ ಬರ್ತದಲ್ವಾ? ಉಪಯೋಗ ಮಾಡಿದಂತ ಹೆಂಗ್ ಗೊತ್ತಾಗ್ತದೆ?
ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆ, ಸಪ್ತಗುಣಗಳ ಪ್ರವಾಹ ಆಗ್ತಾ ಇದಾವೆ ಅಂತಂದ್ರೆ ಭಗವಂತ ನಿಮ್ಮನ್ನೇನ್ ಮಾಡ್ತಾರೆ, ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಹೋದ ಮೇಲೂ ಕೂಡ ನಿಮ್ಗೆ ಅನುಭವ ಆಗ್ತಾ ಇಲ್ಲ, ಅನುಭೂತಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮನ್ನಿನ್ನೂ ಕೊರಳಲ್ಲಿ ಅವನು ಹಾಕಿಕೊಂಡಿಲ್ಲ, ಸ್ವೀಕಾರ ಮಾಡಿಲ್ಲ ಅಂತ ಅರ್ಥ ಅಲ್ವಾ. ಅದಕ್ಕಾಗಿ ಆ ನಿಮ್ಮ ಸಮರ್ಪಣೆಯನ್ನ, ಸಮಯವನ್ನ ಭಗವಂತ ಸ್ವೀಕಾರ ಮಾಡಿದಾಗ ರುದ್ರಮಾಲೆ ಅಂತ ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಹೇಳ್ತಾರೆ ಅಂತಂದ್ರೆ ಆದ್ಮೇಲೆ ನಿಮ್ಮನ್ನ ಈಶ್ವರೀಯ ಸೇವೆಗೆ, ಜ್ಞಾನವನ್ನ ಹೇಳಲಿಕ್ಕೆ, ಯೋಗವನ್ನು ಮಾಡಲಿಕ್ಕೆ ಏನ್ ಮಾಡ್ಬೇಕು, ಭಗವಂತ ಉಪಯೋಗ ಮಾಡ್ಬೇಕು. ಇವಾಗ ನೀವು ಪ್ರಶ್ನೆ ಕೇಳ್ಬೋದು, ಬಾಬಾ ಆ ಮಾಲೆ ಯಾಕೆ ಒಬ್ಬರನ್ನೇ ತಗೊಳ್ಬಹುದಲ್ವಾ, ಇಲ್ಲಿ ಮಡಿಲಲ್ಲಿ ಇಟ್ಕೊಳ್ಬಹುದಲ್ವಾ ಅಂತ ನೀವು ಕೇಳ್ಬೋದು ಅಲ್ವಾ. ಮಾಲೆ ಬೇಕಿತ್ತಾ? ಹೃದಯದಲ್ಲಿ ಒಂದು ಮಗುವನ್ನು ಇಟ್ಕೊಳ್ಬೋದಿತ್ತಲ್ವಾ, ಅಥವಾ ಒಂದು ಮುಂಡವನ್ನು ತಗೊಂಡು ತಲೆ ಮೇಲೆ ಇಟ್ಕೊಳ್ಬೋದಿತ್ತಲ್ವ. ಮಾಲೆ ಯಾಕೆ? ಮಾಲೆ ಹಾಕ್ಬೇಕು? ಬಹಳಷ್ಟು ಮಕ್ಕಳು ಪುರುಷಾರ್ಥ ಮಾಡಿರೋ ಮಕ್ಕಳು ಇರ್ತಾರೆ. ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ, ಯಾವುದೇ ಈಶ್ವರಿ ಸೇವೆಯನ್ನ ಕೇವಲ ಒಂದು ಮಗು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಇಲ್ಲ. ಈಗ ನೋಡಿ, ಝೂಮ್ ಮೂಲಕ ಸೇವೆ ನಡೀತಾ ಇದೆ, ನಾನೊಬ್ನೇ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೆ. ಶಿವಬಾಬಾ ಬೇಕು, ಆಮೇಲೆ ಬ್ರಹ್ಮ ಬಾಬಾ ಬೇಕು, ಈ ಶರೀರ ಬೇಕು, ಆಪರೇಟ್ ಮಾಡೋರು ಬೇಕು, ಓಪನ್ ಮಾಡೋರು ಬೇಕು, ಅಪ್ಲೋಡ್ ಮಾಡೋರು ಬೇಕು, ಅಟೆಂಡ್ ಮಾಡೋರು ಬೇಕು ಅಲ್ವಾ. ಧನ ಸೇವೆ ಮಾಡೋರು ಬೇಕು, ಮನಸಾ ಸೇವೆ ಮಾಡೋರು ಬೇಕು, ಶುಭ ಭಾವನೆ ಕೊಡೋರು ಬೇಕು ಅಲ್ವಾ. ಎಲ್ಲರೂ ಸೇರಿದಾಗ ತಾನೇ ಆ ಕಾರ್ಯ ಏನಾಗ್ತದೆ, ಸಂಪನ್ನವಾಗ್ತದೆ. ಯಜ್ಞದಲ್ಲಿ ನೋಡಿ, ಅಡಿಗೆ ಮಾಡೋರು ಬೇಕು, ಡ್ರೈವರ್ ಬೇಕು, ಪಾತ್ರೆ ತೊಳೋರು ಬೇಕು, ಜ್ಞಾನ ಹೇಳೋರು ಬೇಕು, ಎಲ್ಲರೂ ಬೇಕು ತಾನೆ. ಆವಾಗ ಅವರೆಲ್ಲರೂ ಒಂದು ಉದ್ದೇಶಕ್ಕೋಸ್ಕರ ಏನಾಗಿರ್ಬೇಕು, ಬಂಧಿತರಾಗಿರಬೇಕು. ಹಾಗೆ ಅವರೆಲ್ಲರೂ ಕೂಡ ರುದ್ರನ ಪ್ರತ್ಯಕ್ಷತೆಗೋಸ್ಕರ, ರುದ್ರನ ಆಣತಿಯಂತೆ, ರುದ್ರನ ಇಚ್ಛೆಯಂತೆ, ಅವನ ಒಂದು ಆಜ್ಞೆಯಂತೆ, ಅವನ ಒಂದು ಸಂಕಲ್ಪದಂತೆ ಯಾವ ಮಕ್ಕಳು ಸದಾಕಾಲ ಸೇವೆಯನ್ನು ಕೊಡಲಿಕ್ಕೆ ನಿಮಿತ್ತರಾಗಿರ್ತಾರೋ, ಕೇವಲ ಒಬ್ಬರಿಂದ ಆಗೋದಿಲ್ಲ ಆದ್ಮೇಲೆ. ಓಕೆ, ಏನ್ ಬೇಕು, ಅಲ್ಲಿ ಒಂದು ಸಂಘಟನೆ ಅಂತ ಬರ್ತಬೇಕು ಅಲ್ವಾ. ಆ ಸಂಘಟನೆ ಮಧ್ಯದಲ್ಲಿ ಆ ಮಾಲೆಯ ದಾರ ಇದೆಯಲ್ಲ, ಅದು ಪರಮಾತ್ಮ ಅಲ್ವಾ. ಆ ದಾರದಲ್ಲಿ ನಾವೆಲ್ಲ ಮಣಿಗಳು ಏನಾಗಿದ್ದೀವಿ, ಜೋಡಣೆ ಆಗಿದ್ದೀವಿ. ಹಾಗೆ ಇಲ್ಲಿ ಆತ್ಮೇಲೆ ನಾವು ಈ ರುಂಡಮಾಲೆ ರೂಪದಲ್ಲಿ ನಮ್ಮ ಶರೀರದ ಮೂಲಕ ಜೀವನವನ್ನ ಭಗವಂತನಿಗೆ ಅರ್ಪಣೆ ಮಾಡಿದಾಗ, ಭಗವಂತನ ಕೊರಳಿಗೆ ನಾವು ಹೋದಾಗ ಅಲ್ಲಿ ರುಂಡಮಾಲೆಯಾಗಿ ಹೋಗೋದಿಲ್ಲ, ಅಲ್ಲಿ ರುದ್ರಾಕ್ಷಿ ಮಾಲೆಯಾಗಿ ಹೋಗ್ತೀವಿ. ಏನಾಗ್ತೀವಿ? ರುದ್ರಾಕ್ಷಿ ಅಲ್ವಾ. ರುದ್ರಾಕ್ಷಿ ಅಂತಂದ್ರೆ ಇನ್ನೊಂದು ಮಣಿ, ನ್ಯಾಚುರಲ್ ಆಗಿ ಬರವಂತ ಅಲ್ವಾ. ಅಲ್ಲಿ ಏನಾಗುತ್ತೆ, ಆತ್ಮಿಕವಾಗಿ ಹೋಗ್ತೀವಿ ನಾವು. ಇಲ್ಲಿ ಸಮರ್ಪಣೆ ಆಗಿರೋದು ಯಾವ್ದನ್ನ, ತನುವಿನ ಸಂಬಂಧಪಟ್ಟಂತ ಜೀವನವನ್ನ ನಾವು ಸಮರ್ಪಣೆ ಮಾಡ್ತೀವಿ. ಈ ಪ್ರಪಂಚದಲ್ಲಿ ಶರೀರ ಸಂಬಂಧಪಟ್ಟಿದ್ದ ಜೀವನವನ್ನ ನಾವು ಮಾಡ್ತಾ ಇರ್ತೀವಿ, ಹೌದು ಅಲ್ವೋ? ಅರ್ಥ ಆಯ್ತು, ಅರ್ಥ ಆಗಿಲ್ವೋ? ಇಲ್ಲಿ ನಾವು ಮಾಡ್ತಾ ಇರೋದು ಶರೀರಕ್ಕೋಸ್ಕರ, ಊಟ, ತಿಂಡಿ, ಬಟ್ಟೆ, ಮನೆ, ಹಣ, ಅಂತಸ್ತು, ಇದೆಲ್ಲ ಯಾವ್ದಕ್ಕೆ? ಶರೀರಕ್ಕೆ. ಈ ಶರೀರಕ್ಕೆ ಸಂಬಂಧಪಟ್ಟಂತ ಜೀವನದಿಂದ ನಾನೇನಾಗ್ಬೇಕು, ಸಮರ್ಪಣೆ ಆಗ್ಬೇಕು. ಮತ್ತು ಆತ್ಮಿಕ ಜೀವನಕ್ಕೋಸ್ಕರ ನಾನೇನಾಗ್ಬೇಕು, ಭಗವಂತನಿಗೆ ನನ್ನ ತನುಮನವನ್ನ ಕೊಡ್ಬೇಕು. ಅದಕ್ಕಾಗಿ ಅಲ್ಲಿಗೆ ಹೋದ ತಕ್ಷಣದಲ್ಲಿ ನಾವೇನಾಗ್ತೀವಿ, ಯಾವಾಗ ಭಗವಂತ ನಮ್ಮನ್ನು ಉಪಯೋಗ ಮಾಡಿ ಸ್ಟಾರ್ಟ್ ಮಾಡ್ತಾರೆ, ಆವಾಗ ನಾವು ಆತ್ಮಿಕ ರೂಪದಲ್ಲಿ ಬರ್ತೀವಿ. ಆವಾಗ ನಾವು ರುದ್ರಾಕ್ಷಿ ಮಾಲೆ ಆಗ್ತೀವಿ. ಅಕ್ಷಿ ಅಂತಂದ್ರೆ ಕಣ್ಣು ಅಂತ, ರುದ್ರ ಅಂದ್ರೆ ಶಿವ ಅಂತ. ಓಕೆ, ಯಾವಾಗ ನಾವು ಮಣಿಯ ಮಾಲೆ ಹಾಕ್ತಿವಿ ಅವಾಗ ಏನಾಗ್ತದೆ, ಹಂಗಂದ್ರೆ ರುದ್ರಾಕ್ಷಿ ಮಾಲೆ ಅಂತಂದ್ರೆ ಏನು? ರುದ್ರನ ಕಣ್ಣು ಸದಾ ಕಾಲ ಆ ಮಕ್ಕಳ ಕಡೆನೇ ಇರ್ತವ. ಅವಾಗ ಮಕ್ಕಳು ತಂದೆಯನ್ನು ನೆನಪು ಮಾಡೋದಿಲ್ಲ, ತಂದೆ ಏನು ಮಾಡ್ತಾ ಇರ್ತಾರೆ, ಮಕ್ಕಳನ್ನ ನೋಡ್ತಾ ನೋಡ್ತಾ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ತನ್ನ ಮಗು ಎಲ್ಲೂ ಕೂಡ ಬೀಳಬಾರ್ದು, ಸುರಕ್ಷಿತವಾಗಿರಬೇಕು ಹೇಳುವಂತ ಒಂದು ಗಮನ ಇರ್ತದೆ. ರುದ್ರ ಅಕ್ಷಿ ಅಂದ್ರೆ ನಮ್ಮ ಸಹಾಯಕ್ಕೋಸ್ಕರ ಭಗವಂತ ಬಾಬಾ ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಡೋದಲ್ಲ. ಭಗವಂತ ತನ್ನ ಕಾರ್ಯವನ್ನ ಆ ನಿಮಿತ್ತ ಆತ್ಮಗಳ ಮೂಲಕ
ಏನ್ ಮಾಡ್ಬೇಕು, ಮಾಡ್ಕೊಳ್ಬೇಕು. ಸದಾಕಾಲ ಅವರು ಈಶ್ವರೀಯ ಕಾರ್ಯಕ್ಕೆ ರೆಡಿ ಆಗಿರ್ಬೇಕು. ಅಂದ್ರೆ ರುದ್ರಾಕ್ಷಿ ಮಾಲೆ ರೆಡಿ ಆಗ್ಬೇಕು ಅಂತ ಫಸ್ಟ್ ಕಂಡೀಷನ್ ಏನು, ನಾನು ಭಗವಂತನ ರುದ್ರ ಮಾಲೆಯಲ್ಲಿ ಬರಬೇಕು. ಆಮೇಲೆ ಇಲ್ಲಿ ಬರ್ತೀವಿ ರುದ್ರಾಕ್ಷಿ ಮಾಲೆ. ಅಂದ್ರೆ ಮೊದಲು ರುಂಡ ಮಾಲೆಯಲ್ಲಿ ಬಂದು ಸಮರ್ಪಣೆಯಾದಾಗ ಆ ಸಮರ್ಪಣೆ ಆಗಿರೋ ಪರ್ಸೆಂಟೇಜಿನ ಆಧಾರದಲ್ಲಿ ಬಾಬಾ ಏನ್ ಮಾಡ್ತಾರೆ, ತನ್ನ ಕೊರಳಿಗೆ ಹಾರವನ್ನಾಗಿ ಮಾಡ್ಕೊಳ್ತಾರೆ. ಹಾರವನ್ನಾಗಿ ಮಾಡ್ಕೊಳ್ತಾರೆ. ಆ ಆತ್ಮನ ಹಗಲು ರಾತ್ರಿಯ ಶಾರೀರಿಕ, ಮಾನಸಿಕ, ಆತ್ಮಿಕ, ಸಾಮಾಜಿಕ, ಬೌದ್ಧಿಕ ಎಲ್ಲಾ ಜವಾಬ್ದಾರಿ ಯಾರ್ದು? ತಂದೆಯದು. ಅಲ್ವಾ? ಯಾವ ಮಗು ಮಡಿಲಲ್ಲಿ ಇರ್ತದೋ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ ಯಾರ್ದು? ತಾಯಿದು. ಹಾಗೆ ನಿಮಗೆ ಆ ರೀತಿ ನೀವು ಆ ಯೋಗ್ಯರಾದಾಗ ನಿಮ್ಗೆ ಅನ್ಸ್ಬೇಕು, ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಬಾಬಾ ನಿಮ್ಮನ್ನ ನೋಡ್ತಾ ಇದ್ದಾರೆ, ಜವಾಬ್ದಾರಿ ಕೊಡ್ತಾ ಇದ್ದಾರೆ, ಸೇವೆಗೆ ನಿಮಿತ್ತರನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ನಿಮ್ಮ ಜೊತೆಯಲ್ಲಿ ಯಾರಿದ್ದಾರೆ? ಬಾಬಾ. ನೋಡಿ, ಲೌಕಿಕದಲ್ಲಿ ಇವತ್ತು ನಾವ್ ಎಲ್ಲೇ ಹೋದ್ರು ಕೂಡ ನಮ್ಗೊಂದು ಗಮನ ಇರ್ತದೆ, ಅಟೆನ್ಷನ್ ಇರ್ತದೆ. ಏನಂತ? ಏನಿರ್ತದೆ? ಎಲ್ಲಾ ಕಡೆ CCTV ಕ್ಯಾಮೆರಾ ಇಟ್ಟಿದ್ದಾರೆ ಅಂತ ಅಲ್ವಾ? ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿರ್ತದೆ ತಾನೆ. ಇವತ್ತು ಎಲ್ಲಿ ಬೇಕಾದ್ರೂ CCTV ಕ್ಯಾಮೆರಾ ಏನಾಗಿರ್ಬೋದು? ಫಿಕ್ಸ್ ಆಗಿ ಅದಕ್ಕಾಗಿ ಬಾಬಾ ತನ್ನ ಕ್ಯಾಮರಾವನ್ನ ಸದಾಕಾಲ ಎಲ್ಲಿಟ್ಟಿರ್ತಾರತ್ತೆ? ಆ ಮಕ್ಕಳ ಕಡೆನೇ ಇಟ್ಟಿರುವಂತ ಕಾರಣದಿಂದ ನಾವು ಆ ದಿನ ಏನು ಸರಿ ಮಾಡಿದ್ವೋ ಅದನ್ನು ನೆಕ್ಸ್ಟ್ ಡೇ ಬಾಬಾ ಏನ್ ಮಾಡ್ತಾರೆ, ಬೆಳಿಗ್ಗೆ 7 ಗಂಟೆಗೆ ಮುರಳಿ ಮೂಲಕ ಏನ್ ಮಾಡ್ತಾರೆ, ಪ್ರಿಂಟ್ ಕೊಟ್ಬಿಡ್ತಾರೆ. ಒಳ್ಳೇದು ಕೊಡ್ತಾರೆ, ಕೆಟ್ಟದ್ದು ಕೊಡ್ತಾರೆ. ನೀವ್ ಏನು ಮಾಡಿದಿರಿ ಮುರಳಿ ಮೂಲಕ ಕ್ಲಿಯರ್ ಆಗಿ ಏನ್ ಮಾಡ್ತಾ ಇರ್ತಾರೆ, ಬಾಬಾ ತೋರಿಸ್ತಾ ಇರ್ತಾರೆ. ಯಾಕೆ? ಕ್ಯಾಮ್ರಾ ಯಾರ ಕಡೆಗಿದೆ? ನಮ್ಮ ಕಡೆ ಮಕ್ಕಳ ಪ್ರತಿದಿನ ನಮ್ಮ ಅಪ್ಪನಿಗೆ ಬೇರೆ ಕೆಲಸ ಇಲ್ವಾ ಅಂತ ನಾನು ಮಾಡೋ ಸರಿ ತಪ್ಪು ಅದನ್ನೇ ಹೇಳ್ತಾ ಇರ್ತಾರೆ ಮುರಳಿಯಲ್ಲಿ. ಇವತ್ತಿನ ಮುರಳಿ ನನಗೆ ಸಂಬಂಧಪಟ್ಟಿದ್ದೇನೆ ಅಲ್ವಾ? ಯಾವಾಗ ವೃದ್ಧನ ಕಣ್ಣು ಸದಾಕಾಲ ಎಲ್ಲಿರ್ತದೆ? ಮಕ್ಕಳ ಮೇಲೆ ಪ್ರತಿದಿನ ಏನು ಸಾಧನೆ ಮಾಡಿದ್ರು ಇವನಿಗೆ ಸಂತೃಪ್ತನೇ ಇಲ್ಲ. ಇದು ಮಾಡಿದಾಯ್ತು, ಮುಂದೆ ಮಾಡು, ಮುಂದೆ ಮಾಡು, ಅದು ಮಾಡು, ಇದು ಮಾಡು ಹೇಳ್ತಾನೆ ಇರ್ತಾನೆ. ಯಾರು? ಬಾಬಾ. ನಮ್ಮ ನಾನು ಮಾಡುವಂತ ಸಣ್ಣ ಸಣ್ಣ ತಪ್ಪುನು ಕೂಡ ಈ ಬಾಬನಿಗೆ ಏನಾಗ್ತಾ ಇರ್ತದೆ, ಕಾಣಿಸ್ತಾ ಇದೆ. ಮನಸ್ಸಿನಲ್ಲಿ ಇರೋದು ಕೂಡ ಗೊತ್ತಾಗ್ಬಿಡ್ತದೆ, ಶಾರೀರಿಕವಾಗಿ ಅಲ್ಲ. ಅಂದ್ರೆ ಭಗವಂತನಿಗೆ ಏನ್ ಕೆಲಸ? ಅಂತಹ ಮಕ್ಕಳನ್ನ ಯೋಗ್ಯರನ್ನಾಗಿ ಮಾಡೋದು ಭಗವಂತನ ಕೆಲಸ. ಅದಕ್ಕಾಗಿ ರುದ್ರನ ಕಣ್ಣು, ರುದ್ರಾಕ್ಷಿ ಏನಾಗ್ತದೆ, ಸದಾಕಾಲ ಆ ಆತ್ಮಗಳ ಗಮನ ಕಡೆ ಇಟ್ಟು ಆ ಆತ್ಮಗಳ ಮೂಲಕ ವಿಶ್ವದ ಬೇಹದಿನ ಸೇವೆಯನ್ನ ಮಾಡಿಸೋದಲ್ಲಿ ಬಾಬಾ ಏನಾಗಿರ್ತಾರೆ, ನಿಮಿತ್ತರಾಗಿರ್ತಾರೆ. ಬಾಬಾ ಆ ಲೆಕ್ಕದಲ್ಲಿ ಎಲ್ಲರನ್ನೂ ನೋಡ್ತಾರೆ. ಅದೇ ವಿಶೇಷವಾಗಿ ಅನನ್ಯ ಮಕ್ಕಳ ಕಡೆಗೆ ಅವರ ಗಮನ ಇರ್ತದೆ. ಅಂಥವರು ಸದಾಕಾಲ ವೃದ್ಧನ ಕೊರಳಿನ ಏನಾಗಿರ್ತಾರೆ, ಹಾರವಾಗಿ ಹಾರವಾಗಿರ್ತದೆ. ಅಂದ್ರೆ ಶಾರೀರಿಕವಾಗಿ ನಮ್ಮ ಜೀವನವನ್ನ, ಶರೀರಕ್ಕೆ ಸಂಬಂಧಪಟ್ಟಂತ ಜೀವನವನ್ನ ನಾವಿಲ್ಲಿ ತ್ಯಾಗ ಮಾಡಿ ಆತ್ಮಿಕ ಜೀವನಕ್ಕೋಸ್ಕರ, ಆತ್ಮಿಕ ಉನ್ನತಿಗೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ ನಾವು ಈ ಸಂಗಮ ಯುಗದಲ್ಲಿ ಈಶ್ವರ ವಿಶ್ವವಿದ್ಯಾಲಯದ ಮೂಲಕ ಭಗವಂತನಿಗೆ ನಾವೇನಾಗ್ಬೇಕು, ಸಮರ್ಪಣೆ ಆಗಬೇಕು. ಭಗವಂತ ನಮ್ಮನ್ನ ಆಯ್ಕೆ ಮಾಡಬೇಕು. ಓಕೆ, ಆಯ್ಕೆ ಮಾಡಿ ಅವನ ಕೊರಳಿಗೆ ನಾವೇನಾಗಿದ್ದೀವಿ, ಹಾರವಾಗಿದ್ದೀವಿ. ಆಹಾರ ಆಗ್ಬಿಟ್ಟು ಕೂತ್ಕೊಂಡಿದ್ದೀವಿ. ಓಕೆ, ಇಷ್ಟೇ ಕೆಲಸ ಮುಗಿತೋ ಮತ್ತೆ ಮುಂದಿದೆಯೋ? ಅಲ್ಲಿಗೆ ಮುಗಿತೋ ಮುಂದಿದೆಯೋ? ನೀವು ಸರೆಂಡರ್ ಆದ್ರಿ ಅವನ ಕೊರಳಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ. ಇಲ್ಲಿಗೆ ಮುಗಿತೋ ಮುಂದಿದೆಯೋ? ಮುಂದೆ ಮುಂದೆ ಏನಿದೆ ಅದು ನಾಳೆ ನೋಡೋಣ, ಸರಿನಾ? ಮುಂದೆ ಏನು ಅಂತ ಇವಾಗ ಎಲ್ಲಿಗೆ ಬಂದಿದ್ದೀರಿ ನೀವು? ಪ್ರಪಂಚದಿಂದ ಈಶ್ವರೀಯ ಕಾರ್ಯಕ್ಕೋಸ್ಕರ ಎಲ್ಲಿ ಬಂದಿದ್ದೀರಿ? ಕೊರಳಿನ ಹಾರದ ಅವನ ಕೊರಳಿಗೆ ಹಾರಕ್ಕೆ ಬಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಸರಿ, ಮುಂದೆ ಅವ್ರು ಏನು ಮಾಡ್ತಾರೆ ಹೇಳೋದನ್ನ ಏನ್ ಮಾಡೋಣ, ನಾಳೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಓಂ ಶಾಂತಿ. ಶಾಂತಿ.